ಸರ್ ಇದು 1.25 ಎಕರೆ ಬಂದಿರುವಂಥ ಜಾಗ. ಹಿಂದ್ಗಡೆಗೋ ರಸ್ತೆ, ಮುಂದ್ಗಡೆಗೋ ರಸ್ತೆ. ಈ ಜಮೀನಿಗೆ ಹೇಡ್ ಕಡೆ ರಸ್ತೆ. ಇದೂರು ಪಕ್ಕದವರು ನೀರಿಗೆ ಹಾಕೊಂಡು ತರಕಾರಿ ಬೆಳೀತಿದ್ದಾರೆ. ಟೊಮೊಟೊ, ಬೀನಿಸು ಮತ್ತು ಮೆಣಸಿ ಬೆಳೀತಾಯಿದ್ದಾರೆ. ಇದು ಮಳವಳ್ಳಿಯಿಂದ ಕರೆಕ್ಟಾಗಿ 13 ಕಿಲೋಮೀಟ್ರು. ಒಂದು ಕಡೆಯಿಂದ ಚಾನಲ್ ರಸ್ತೆ, ಇನ್ನೊಂದು ಕಡೆಯಿಂದ ಮೆಟ್ಲಿಂಗ್ ರಸ್ತೆಯಿಂದ ಒಂದು 100 ಮೀಟ್ರ್ ಒಳಗಡೆ ಅದು ಒಂದು 12 ಅಡಿ ರಸ್ತೆ. ಹಿಂದ್ಗಡೆಗೆ ದೊಡ್ಡದು ಚಾನಲ್ ರಸ್ತೆ, ದೊಡ್ಡ ರಸ್ತೆ. 1.25 ಎಕರೆ ಬಂದುವಂಥ ಜಾಗ. ಸುತ್ತ ಇಲ್ಲೆಲ್ಲ ಫುಲ್ಲು ಬೆಂಗಳೂರಿನವರು ಇದ್ದಾರೆ. ಇವೆಲ್ಲ ಬೆಂಗಳೂರಿನವ್ರವೆ, ಯಾರು ಲೋಕಲ್ ಅವರವಿಲ್ಲ ನೋಡಿ. ಪಕ್ಕದ ಮಾತ್ರ ಲೋಕಲ್ನವ್ರದ್ದು. ಆಲ್ರೆಡಿ ಕರೆಂಟು ಸರ್ವಿಸಲ್ಲೆಲ್ಲ ಐತೆ, ಲೈನ್ ಏನು ತೊಂದರೆ ಇಲ್ಲ. ಒಳಗಡೆ ಹನಿ ನೀರವ್ರದ್ದು ಪೈಪ್ಲೈನ್ ಎಲ್ಲ ಆಗೈತೆ. ಇದಕ್ಕೆ ಗೌರ್ಮೆಂಟ್ ಸರ್ಕಾರದಿಂದ ರೈತರುಗಳಿಗೆ 6 ತಿಂಗಳು ಕಂಟಿನ್ಯೂಸ್ ನೀರು ಕೊಡ್ತೀವಿ ಅಂತ ಒಳಗಡೆ ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ. ಇದು ಹೆಚ್ಚು ಕಮ್ಮಿ ಒಂದು 1/4 ಕಿಲೋಮೀಟ್ರ್ ಬರ್ತದೆ ಉದ್ದ. ಆಗಲ್ಲ ಒಂದು 150 ಅಡಿ ಬರ್ತದೆ. 7 ಕಡೆ ರಸ್ತೆ ಅಟ್ಯಾಚು. ಈ ಜಮೀನು ಹಿಂದಗಡೆಗಾದಾಗ ಚಾನಲ್ಲು, ಆ ಚಾನಲ್ಲಿ 6 ತಿಂಗಳು ಕಂಟಿನ್ಯೂಸ್ ನೀರು, ಚಾನಲ್ ನೀರು. ನೋಡಿ, ಈ ಪಕ್ಕದ್ದು ಲೋಕಲ್ನವ್ರದ್ದೇ. ನೋಡಿದು ಬೆಂಗಳೂರಿನವ್ರದ್ದು. ನೋಡಿ, ಈ ತೋಟನೂ ಬೆಂಗಳೂರಿನವ್ರದ್ದು. 1.25 ಎಕರೆ ಪಿತ್ರಾಜಿತ. ಲೋಕಲ್ನವರು ಹೊರಗಡೆ ಇದ್ದಾರೆ, ಯಾರಿಗೂ ಇದು ಆಗಿಲ್ಲ. ಮಳವಳ್ಳಿಗೆ ಕರೆಕ್ಟಾಗಿ 13 ಕಿಲೋಮೀಟ್ರು, ಮೈಸೂರಿಗೆ 50 ಕಿಲೋಮೀಟ್ರು, ಬೆಂಗಳೂರಿಗೆ 112 ಕಿಲೋಮೀಟ್ರು. ಇವೆಲ್ಲ ಸುತ್ತ ಬೆಂಗಳೂರಿನವರವೆ ನೋಡಿ. ಇವರು ಕುಂಟೆ 1,10,000 ರೂಪಾಯಿ ಹೇಳ್ತಾರೆ. ಕೂತ್ಕೊಂಡ್ರೆ ಏನು ಹೆಚ್ಚು ಕಮ್ಮಿ ನಗುಷವಲ್ ಆಗ್ಬೋದು. ಇದು ಊರು ಪಕ್ಕದವರು ತೋಟ ಮಾಡ್ಕೊಂಡು ತರಕಾರಿ ಬೆಳೀತಾ ಇದ್ದಾರೆ, ನೀರು ತಗೊಂಡು. ಇವ್ರು ಕುಂಟೆ 1,10,000 ರೂಪಾಯಿ ಹೇಳ್ತಾರೆ. ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಎಲ್ಲ ಸುತ್ತ ನೋಡಿ ಬೆಂಗಳೂರಿನವರವೆ. ಆಮೇಲೆ ಲ್ಯಾಂಡ್ ಗಂಟು 24 ಕಟ್ಟ ಕರೆಕ್ಟೆಲ್ಲ ತಗೊಂಡಿದ್ದಾರೆ. ಒಂದು ಕಡೆ 8 ಅಡಿ ರಸ್ತೆ, ಒಂದು ಕಡೆ ಒಂದು ಚೈನ್ ರಸ್ತೆ. 7 ಕಡೆ ರಸ್ತೆ ಬರ್ತದೆ. ನಾನು ರಸ್ತೆ ತೋರಿಸಿಲ್ಲ ನಿಮ್ಗೆ. ರೋಡಂತೂ ಏನೂ ಸಮಸ್ಯೆ ಇಲ್ಲ, ರೋಡೆಲ್ಲ ಕರೆಕ್ಟಾಗಿದೆ. ಇದೇ ಜಾಗ ನೋಡಿ, 1.25 ಎಕರೆ. ಬೆಂಗಳೂರಿಗೆ ನಿಯರ್ ಹತ್ತಿರ ಇರುವಂಥ ಜಾಗ.